ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯಾಗಾಂಕ. ನಾಳೆ ಬೆಳಗ್ಗೆ ಯಾವಾಗ ಆಗುತ್ತೆ, ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಈಗ ಒಂದು ರೀತಿಯಲ್ಲಿ ಢವ ಜಾಸ್ತಿ ಆಗಿದೆ ಎಲ್ಲ ಅಭ್ಯರ್ಥಿಗಳಿಗೆ. ಅಷ್ಟೇ ಯಾಕೆ, ಮಾನವ ಸಹಜ ಕುತೂಹಲ. ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. ಹಂಗಿದ್ರೂ ಕೂಡ ಯಾವ್ಯಾವ ಬಗೆಯ ಲೆಕ್ಕ ಹಾಕ್ತಿದ್ದಾರೆ, ಬೆಟ್ಟಿಂಗ್ ಕಟ್ತಿದ್ದಾರೆ ಗೊತ್ತಿರೋದೆ. ಸಿಕ್ಕಾಪಟ್ಟೆ ಹೈ ವೋಲ್ಟೇಜ್ ಆಗಿ ಬದಲಾಗಿದೆ. ಮಹಾರಾಷ್ಟ್ರ, ಜಾರ್ಖಂಡ್, ಕರ್ನಾಟಕದ ಬೈ ಎಲೆಕ್ಷನ್ ಅಖಾಡ, ಎಲ್ಲೆಡೆ ಚುನಾವಣೆಯ ಕಾವು. ರಿಸಲ್ಟ್ಗಾಗಿ ತವಕ ಶುರುವಾಗಿದೆ. ಇನ್ನೇನು ಬಂದೇ ಬಿಡುತ್ತೆ, ಬಹಳ ಸಮಯ ಇಲ್ಲ. ಈ ಹೊತ್ತಲ್ಲಿ ಕರ್ನಾಟಕದಲ್ಲಿ ಕುತೂಹಲದ ಕೇಂದ್ರ ಬಿಂದುವಾಗಿರುವ, ಅಷ್ಟೇ ಯಾಕೆ ದೇಶವ್ಯಾಪಿ ಗಮನ ಸೆಳೆದಿರುವಂಥ ಚನ್ನಪಟ್ಟಣದ ಬಗ್ಗೆ, ಡೆಲ್ಲಿ ಸಟ್ಟಾ ಬಜಾರ್, ಬಾಂಬೆ ಸಟ್ಟಾ ಬಜಾರ್ನಲ್ಲಿ ಏನು ಓಡ್ತಾ ಇದೆ ವಿಚಾರ. ಹಾಗಾದರೆ ಬೆಂಗಳೂರು ಬೆಟ್ಟಿಂಗ್ ಬಜಾರಲ್ಲಿ ಏನು ನಡೀತಾ ಇದೆ, ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿ ಹೊರ ಬರ್ತಾ ಇದೆ. ಸಾಮಾನ್ಯವಾಗಿ ಬೆಟ್ಟಿಂಗ್ ಬಜಾರ್ ಲೆಕ್ಕ ತಪ್ಪಲ್ಲ ಅಂತಾರೆ, ಯಾಕಂದರೆ ಕೋಟಿ ಇನ್ವೆಸ್ಟ್ಮೆಂಟ್ ಮೇಲೆ ಈ ನಂಬರ್ ವಿಚಾರ ನಿರ್ಧಾರ ಆಗೋದಲ್ವಾ, ಅವರ ಭವಿಷ್ಯದ ಪ್ರಶ್ನೆ ಆಗಿರುತ್ತೆ. ಹಾಗಾಗಿ ಸಾಮಾನ್ಯ ಎಕ್ಸಿಟ್ ಪೋಲ್ಗಳ ತಲೆ ಕೆಳಗಾದರೂ ಸಟ್ಟಾ ಬಜಾರ್ ಸಮೀಕ್ಷೆಗಳು ತಲೆ ಕೆಳಗಾಗಲ್ಲ. ಈಗಾಗಲೇ ಮಹಾರಾಷ್ಟ್ರ, ಜಾರ್ಖಂಡ್ ಸಟ್ಟಾ ಬಜಾರ್ ಸಮೀಕ್ಷೆ ಏನು ಹೇಳ್ತಾ ಇದೆ, ಎಕ್ಸಿಟ್ ಪೋಲ್, ಸಟ್ಟಾ ಬಜಾರ್ ಎಕ್ಸಿಟ್ ಪೋಲ್ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಚುನಾವಣೆ ಆದ ಮೇಲಿನ ಲೆಕ್ಕಾಚಾರ ಎರಡೂ ಕಡೆ. ಮಹಾರಾಷ್ಟ್ರದಲ್ಲಿ ಬರುತ್ತೆ, ಜಸ್ಟ್ ಪಾಸ್ ಆಗುತ್ತೆ BJP ಮಹಾಯುತಿ. ತುಂಬ ಭರ್ಜರಿ ಲೀಡ್ ಬರಲ್ಲ, 150ರ ಗಡಿಗೆ ಹೋಗಿ ನಿಲ್ಲತ್ತೆ ಅನ್ನೋದನ್ನು ಕೊಡ್ತಾ ಇದ್ರೆ, ಜಾರ್ಖಂಡಲ್ಲಿ ಆರಾಮಾಗಿ ಗೆಲ್ಲತ್ತೆ BJP ಅನ್ನುವಂಥ ನಂಬರ್ಸನ್ನು ನೋಡ್ತಾ ಇದ್ದೀವಿ. ಇನ್ನು ಚನ್ನಪಟ್ಟಣದ ಬಗ್ಗೆ ಏನು ಓಡ್ತಾ ಇದೆ, ಹಾಟ್ ಫೇವ್ರೇಟ್ ಯಾರು, ಡೆಲ್ಲಿ ಬಜಾರ್ನಲ್ಲಿ ಹಾಗೆ ಬಾಂಬೆ ಬಜಾರ್ನಲ್ಲಿ, ಅದು ಕುತೂಹಲಕಾರಿ ಅಂಶ. ಅದನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಬೆಂಗಳೂರು ಬೆಟ್ಟಿಂಗ್ ಬಜಾರ್ದು ಮೊದಲು ತಗೊಳ್ಳೋದಾದರೆ, ಬೆಂಗಳೂರು ಬೆಟ್ಟಿಂಗ್ ಬಜಾರಲ್ಲಿ ಸಿಕ್ಕಾಪಟ್ಟೆ ಡಲ್ ಆಗಿಬಿಟ್ಟಿದೆಯಂತೆ. ಬರ್ತಾ ಚನ್ನಪಟ್ಟಣದ ಸುಳಿವೇ ಸಿಗ್ತಿಲ್ಲ ಅಂತ ಬೆಟ್ಟಿಂಗ್ ಡೌನ್ ಆಗಿಬಿಟ್ಟಿದೆ. ಇದು ಸುಳಿವು ಸಿಗದ ಫಲಿತಾಂಶ, ಏನು ಹೇಳೋಕ್ಕಾಗಲ್ಲ. ಯೋಗೇಶ್ವರ್ ಸ್ಟೇಟ್ಮೆಂಟ್ ಕೊಟ್ಟಿರಬಹುದು, ಅದು ಗೇಮ್ ಇರಬಹುದು, ಬೆಟ್ಟಿಂಗೋಸ್ಕರನೇ ಆಡ್ದಂಥ ಹೇಳಿಕೆ ಇರಬಹುದು ಅನ್ನೋ ಚರ್ಚೆನೂ ಆಯಿತು. ಹಾಗಾಗಿ ಮತ್ತೆ ದಿಕ್ಕು ತಪ್ಪಿಸ್ದಂಗೆ ಆಯಿತು. ಈ ಲೆಕ್ಕ ಹಾಕಿ ಬೂತ್ ಲೆವೆಲ್ಲು, ಹೋಬಳಿ ಲೆವೆಲ್, ಎಲ್ಲ ರೀತಿ ಸಮೀಕ್ಷೆಯಲ್ಲೂ ಕೂಡ ಒಂದೊಂದು ಕಡೆ ಒಂದೊಂದು, ಯಾರಿಗೆದ್ರು 5-6 ಸಾವಿರ ಅನ್ನೋ ಮಟ್ಟಿಗೆ ಕುತೂಹಲ ಕೆರಳಿರೋದ್ರಿಂದ ಬೆಂಗಳೂರಲ್ಲಿ ಬೆಟ್ಟಿಂಗ್ ಡೌನ್ ಆಗಿಬಿಟ್ಟಿದೆಯಂತೆ. ಭಯ ಪಡ್ತಿದ್ದಾರೆ ಬೆಟ್ಟಿಂಗ್ ಕಟ್ಟೋದಕ್ಕೆ, ಹೆಚ್ಚು ಕಡಿಮೆ ಆಗ್ಬಿಡತ್ತಪ್ಪ ಚನ್ನಪಟ್ಟಣ ಅಂತ. ಹಾಗಾಗಿ ಸಹವಾಸಕ್ಕೆ ಹೋಗ್ತಿಲ್ಲ. 300 ಕೋಟಿ ಏನೋ ದಾಟಿಬಿಟ್ಟಿದೆಯಂತೆ ಚನ್ನಪಟ್ಟಣದ ಮೇಲೆ ಬೆಟ್ಟಿಂಗು. ಸಿಕ್ಕಾಪಟ್ಟೆ ನಡೆದಿದೆ. ಅದ್ರ ಕೊನೆ ಕ್ಷಣದಲ್ಲಿ ಹೆದರು ಬಿಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಟೆನ್ಷನ್ ಆಗಿದೆ ಚನ್ನಪಟ್ಟಣ, ಹೇಳೋಕ್ಕಾಗಲ್ಲಪ್ಪ ಅಂತ. ಕಡೆ ಸುತ್ತಿನವರೆಗೂ ತುದಿಗಾಲ ಮೇಲೆ ನಿಲ್ಲಬೇಕಪ್ಪ ಅನ್ನೋ ಟೆನ್ಷನ್. ಆದರೆ ಬೇರೆ ಕಡೆ ಭರ್ಜರಿ ಬೆಟ್ಟಿಂಗ್ ಆಗ್ತಾ ಇದೆ ಕೊನೆ ಕ್ಷಣದಲ್ಲಿ. ಡೆಲ್ಲಿ ಸಟ್ಟಾ ಬಜಾರ್ ಏನು ಹೇಳ್ತಾ ಇದೆ, ಡೆಲ್ಲಿ ಸಟ್ಟಾ ಬಜಾರಲ್ಲಿ ಸಿಕ್ಕಾಪಟ್ಟೆ ಬೆಟ್ಟಿಂಗ್ ಆಗ್ತಿದೆಯಂತೆ ಚನ್ನಪಟ್ಟಣದ ಮೇಲೆ. ಯಾಕಂದರೆ ಕೇಂದ್ರ ಸಚಿವರ ಮಗ, ಕುಮಾರಸ್ವಾಮಿಯವರ ಪುತ್ರ. ಕುಮಾರಸ್ವಾಮಿಯವರಿಗೆ ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆ ಖಾತೆಯನ್ನು ಪಡ್ಕೊಂಡಿದ್ದಾರೆ, ಸ್ಥಾನಮಾನ ಇದೆ. ಆ ಕಾರಣಕ್ಕೆ ಕೇಂದ್ರ ಸಚಿವರ ಮಗ ಅನ್ನೋ ಕಾರಣಕ್ಕೆ, ಮತ್ತು DK ಶಿವಕುಮಾರ್ ಅವರ ಹೆಸರು ಕೂಡ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದಾಗಿ ಎಲ್ಲ ಕಡೆ ಗಮನ ಸೆಳೀತಾ ಇದೆ. ಕಾಂಗ್ರೆಸ್ನ ಪ್ರತಿಷ್ಠೆ, ಕೇಂದ್ರ ಸಚಿವರ ಮಗನ 3ನೇ ಅದೃಷ್ಟ ಪರೀಕ್ಷೆ. ಡೆಲ್ಲಿ ಬಜಾರಲ್ಲಿ ನಿಖಿಲ್ ಪರ ಬೆಟ್ಟಿಂಗ್ ಜೋರಾಗಿದೆ. ನಿಖಿಲ್ ಹಾಟ್ ಫೇವ್ರೇಟ್ ಆಗಿದ್ದಾರೆ. ನಿಖಿಲ್ ಗೆಲ್ಲೋ ಕುದುರೆ ಅನ್ನೋ ರೀತಿಯಲ್ಲಿ ಜೋರಾಗಿ ಅವ್ರ ಮೇಲೆ ಬಾಜಿ ಕಟ್ಟೋರ ಸಂಖ್ಯೆ ಜಾಸ್ತಿ ಆಗಿದೆ. ಸಿಕ್ಕಾಪಟ್ಟೆ ಹೊಡ್ತಾ ಇದ್ದಾರೆ. ಬಾಂಬೆ ಬೆಟ್ಟಿಂಗ್ ಬಜಾರಲ್ಲಿ ಏನಾಗ್ತಿದೆ ಹಾಗಾದರೆ ಲೆಕ್ಕಾಚಾರ. ಬಾಂಬೆ ಬೆಟ್ಟಿಂಗ್ ಬಜಾರ್ ಪರಿಸ್ಥಿತಿ ಕೂಡ ಭಿನ್ನವಾಗಿಲ್ಲ. ಅಲ್ಲೂ ಕೂಡ ನಿಖಿಲ್ ಪರವಾಗಿ ಬೆಟ್ಟಿಂಗ್ ಭರಾಟೆ ಜೋರಾಗಿದೆ. ಆದರೆ ಇದು ಗೆಸ್ ಮಾಡೋಕ್ಕಾಗಲ್ಲಪ್ಪ ಅಂತ ಲೋಕಲ್ ಆಗಿ ಇಲ್ಲಿನ ನಾಡಿ ಮಿಡಿತವನ್ನು ಬಲ್ಲವರು, ಎಕ್ಸ್ಪರ್ಟ್ಗಳೇ ಕಂಗಾಲಾಗಿ ಹೋಗಿದ್ದಾರೆ. ಇದು ಸುಲಭ ಇಲ್ಲ ಹೇಳೋದು ಅಂತ. ಸೊ ಇಲ್ಲಿನವರು ಕಡೆ ಕ್ಷಣದ ರಿಸ್ಕ್ ತಗೋತಿಲ್ಲ. ಇಷ್ಟು ದಿನ ಸಿಕ್ಕಾಪಟ್ಟೆ ಆಗಿದೆ ಇಲ್ಲಿ ರಾಜ್ಯದಲ್ಲಿ, ಈಗ ಕಡೆ ಕ್ಷಣದಲ್ಲಿ ರಿಸ್ಕ್ ತಗೊಳ್ತಿಲ್ಲ. ಕಾದು ನೋಡಬೇಕು ಏನಾಗಲಿದೆ ಅನ್ನೋದನ್ನು. ಇನ್ನು ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ಗೆ ಸಂಬಂಧಪಟ್ಟಂತೆ ಎಕ್ಸಿಟ್ ಪೋಲ್ ದಿನ ಬಹುತೇಕ ಎಲ್ಲ ಪ್ರತಿಷ್ಠಿತ ಸುದ್ದಿವಾಹಿನಿಗಳು, ಸಮೀಕ್ಷಾ ಸಂಸ್ಥೆಗಳ ರಿಪೋರ್ಟ್ ನೋಡಿದ್ವಿ. ಆಕ್ಸಿಸ್ ಮೈ ಇಂಡಿಯಾ ಲೇಟಾಗಿ ಕೊಡ್ತು. ಯಾಕಂದರೆ ಕಳೆದ ಬಾರಿ ಸೋಲಾಗಿ ಅವರ ಓನರು ಕಣ್ಣೀರು ಹಾಕಿದ್ದು ನೋಡಿದ್ವಿ. ಅಂದರೆ ಅವ್ರು ಕೊಟ್ಟಂಥ ರಿಪೋರ್ಟ್ ಸುಳ್ಳಾಗಿದ್ದು. ಸಾಮಾನ್ಯವಾಗಿ ತಮ್ಮ ರಿಪೋರ್ಟ್ ಸುಳ್ಳಾಗಲ್ಲ, ಏನು ಹಿಂಗಾಗೋಯ್ತು ಅಂತ ಕಣ್ಣೀರು ಹಾಕಿದ್ದನ್ನು ನೋಡಿದ್ವಿ ಗುಪ್ತಾ ಅವರು. ಈ ಸಲ ತುಂಬ ಹಳೆದು ತೂಗಿ ಲೆಕ್ಕಾಚಾರವನ್ನು ಇಟ್ಟಿದ್ದಾರೆ, ತಡವಾಗಾದರೂ ಪರವಾಗಿಲ್ಲ ಅಂತ. ಮಹಾಯುತಿ ಮಹಾರಾಷ್ಟ್ರದಲ್ಲಿ 178ರಿಂದ 200 ಸೀಟ್ಸು, 288ರಲ್ಲಿ 200 ಸೀಟ್ಸ್ ತನಕನೂ ಗೆಲ್ಬಹುದು 178ರಿಂದ ಅಂತ ಹೇಳ್ತಾ ಇದ್ದು ಅಚ್ಚರಿದಾಯಕವಾಗಿದೆ.
ಹಾಗೆ ಏನು BJP 27% ವೋಟ್ ಶೇರ್ನೊಂದಿಗೆ ದೊಡ್ಡ ಪಕ್ಷವಾಗಿ ಹೊರಹೊಮ್ಮತ್ತೆ ಅಂತ ಕೊಡ್ತಾ ಇದ್ದಾರೆ. ಓವರಾಲ್ ಮಹಾಯುತಿ 48% ವೋಟ್ ಶೇರನ್ನು ತಗೊಳುತ್ತೆ ಮತ್ತು MVA ಕೂಟ 37% ಅಂತ ಕೊಡ್ತಾ ಇದ್ದಾರೆ. ಆಕ್ಸೆಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ ಕಾದು ನೋಡಬೇಕು. ಓವರಾಲ್ ಎಲ್ಲ ಕಡೆ BJP ಪರವಾಗಿ NDA ಪರವಾಗಿ ಎಕ್ಸಿಟ್ ಪೋಲ್ ಸಟ್ಟಾ ಬಜಾರ್ ಎಲ್ಲ ಕೊಡ್ತಿರೋದು. ಆದರೆ ಈ ಎಲ್ಲ ಲೆಕ್ಕವನ್ನು ತಲೆ ಕೆಳಗೆ ಮಾಡುವಂಥ ರಿಸಲ್ಟ್ ಬರಬಹುದಾ? ಅದಕ್ಕೆ ಸಮಯವೇ ಉತ್ತರ ಕೊಡಬೇಕು. ಸಮಯ ಹತ್ತಿರ ಬರ್ತಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.